ಮನಸ್ಸೇ ನಿನ್ನದು ಮರೆಯೋ ಮಾತೆಲ್ಲಿದೆ 4ನೇ ಸಂಚಿಕೆ. ಲೋ, ನೀನೇನೋ ನನ್ನಿಂದ ಮುಚ್ಚಿಡ್ತಾ ಇದೆಯಾ ಅಲ್ವಾ? ಏನು ಮುಚ್ಚಿಡೋದೆ? ಏನೋ ಗೊತ್ತಿಲ್ಲ, ಎಲ್ಲೋ ಮಿಸ್ ಹೊಡಿತಾ ಇದೆ. ಎಂಥದ್ದೂ ಇಲ್ಲ, ಹೋಗು ಹೋಗು ರೆಸ್ಟ್ ಮಾಡು ಎಂದು ಆಕರ್ಷ್ ಮಧುವನ್ನು ಅವಳ ಪಿ ಜಿ ಕಳಿಸಿದ. ಹಾಗೆ ಪಿ ಜಿಗೆ ಹೋದ ಮಧು ಫ್ರೆಶ್ ಆಗಿ ಊಟಕ್ಕೆ ಬಂದಾಗ ಪುಟ್ಟಿ ಅಕ್ಕಗೆ ಹಾಯ್ ಹೇಳಿ ಊಟ ಬಡಿಸಿಕೊಂಡು ಊಟ ಮಾಡಲು ಕುಳಿತಾಳು. ಅಲ್ಲಿಗೆ ಬಂದ ಸಿಂಧು, ಪ್ರೀತಿ, ಏನೇ ಮಧು, ನಮ್ಮನ್ನು ಒಂದು ಮಾತಾದರೂ ಜೊತೆಗೆ ಬನ್ನಿ ಅಂತ ಹೇಳಿದ್ದೇನೆ, ನಾವು ನಿನಗೋಸ್ಕರ ಜೊತೆಗೆ ಊಟ ಮಾಡೋಣ ಅಂತ ಕಾಯ್ತಾ ಇದ್ದರೆ ಎಂದು ಸಿಂಧು ರಾಗ ಹೇಳಿದಾಗ, ಸಾರಿ ಅಕ್ಕ, ನಾನು ಏನು ಬೇಕಾದರೂ ಕಂಟ್ರೋಲ್ ಮಾಡ್ಕೊಳ್ತೀನಿ, ಆದರೆ ಹಸಿವಾದರೆ ಮಾತ್ರ ನನ್ನ ಕೈಲಿ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ಬನ್ನಿ ಈಗ ಜೊತೆಗೆ ಊಟ ಮಾಡೋಣ ಎಂದು ಕರೆದಳು. ಹೌದಾ, ಇಲ್ಲಿ ಬಿಡು ಮಧು, ನಿಂಗೆ ಹೇಗೆ ಬೇಕೋ ಹಾಗಿರು, ಈ ವಿಷಯ ನಮಗೆ ಗೊತ್ತಿರಲಿಲ್ವಲ್ಲ ಎಂದಳು ಪ್ರೀತಿ. ಏನು ಮಧು, ಹೇಗಿತ್ತು ಮೊದಲ ದಿನದ ಕಾಲೇಜ್ ಎಂದು ಪುಟ್ಟಿ ಕೇಳಿದಾಗ ಸಿಂಧು, ಪ್ರೀತಿ ಇಬ್ಬರು ಅವಳ ಮುಖ ನೋಡುತ್ತಾ ಉತ್ತರಕ್ಕೆ ಕಾದರು. ಕ್ಲಾಸ್ ಏನೋ ಚೆನ್ನಾಗಿತ್ತು ಪುಟ್ಟಕ್ಕ, ಆದರೆ ಯಾವನೋ ಒಬ್ಬ ನನಗೆ ಬೆದರು ಬೊಂಬೆ ಅಂತ ಬೈದುಬಿಟ್ಟ. ಯಾಕೆ ಹಾಗಂದ ಅಂತ ಆಗ ಅರ್ಥ ಆಗಲಿಲ್ಲ, ಆದರೆ ಆಮೇಲೆ ಅರ್ಥ ಆಯಿತು ಎಂದಳು. ಯಾರೇ ಅದು, ನಿನಗೆ ಯಾಕಂದ ನಗುತ್ತಾ ಕೇಳಿದಳು ಪ್ರೀತಿ. ಆಗ ನಡೆದ ಎಲ್ಲ ವಿಷಯ ಹೇಳಿದಳು ಮಧು. ಅವನ ಹೆಸರೇನು ಹೇಳು ಹಾಗಾದರೆ? ಸಿಂಧುವಿಗೆ ಕುತೂಹಲ. ಯಾವನೋ ಸೂರ್ಯ ಅಂತೆ ಎಂದಳು ನಿರ್ಲಕ್ಷ್ಯದಿಂದ. ಅವನು ಇನ್ನೊಂದು ಸಾರಿ ಸಿಗಲಿ ಮಾಡ್ತೀನಿ ಎಂದು ತನ್ನಲ್ಲೇ ಹೇಳಿಕೊಳ್ಳುತ್ತಾ ಇರುವಾಗ, ಏನೋ ಸೂರ್ಯನ ದೊಡ್ಡದಾಗಿ ಬಾಯಿ ತೆಗೆದಳು ಸಿಂಧು. ಮುಚ್ಚೆ ಸಿಂಧು ಬಾಯಿ, ನೊಣ ಹೋದೀತು. ಹೇ, ನೀನು ಸುಮ್ಮನೆ ಇರು ಪ್ರೀತಿ. ಮಧು, ನಿಜಾನಾ? ಅದು ನಿಜವಾಗ್ಲೂ ಸೂರ್ಯನೇನಾ? ಅಯ್ಯೋ ಅಕ್ಕ, ನನಗೇನು ಗೊತ್ತು, ಅವನು ಸೂರ್ಯ ಅಂತೆ, ನಿಮ್ಮ ಸೀನಿಯರ್ ಅಂತೆ, ಈ ವರ್ಷ MBA ಜಾಯ್ನ್ ಆಗಿದ್ದಾನಂತೆ. ಮಧು, ನೀನು ಇಷ್ಟೊಂದು ವಿಷಯ ಎಲ್ಲಿ ಕಲೆಕ್ಟ್ ಮಾಡಿದೆ ಎಂದು ಪ್ರೀತಿ ಎಂದಾಗ, ಇನ್ನೆಲ್ಲಿ, ನನ್ನ BF ಇದ್ದಾನಲ್ವ ಆಕರ್ಷ್, ಅವನೇ ಹೇಳ್ದ. ಇಷ್ಟೆಲ್ಲ ಆದಾಗ ಅವನು ನನ್ನ ಪಕ್ಕನೇ ಇದ್ದ. ಇಷ್ಟೆಲ್ಲ ಕೇಳುವಾಗ ಒಂದು ಕಡೆ ಪ್ರೀತಿಗೆ ಆಕರ್ಷ್ ಇವಳ BF ಎಂದು ಹೇಳಿದ್ದಕ್ಕಾಗಿ, ಇನ್ನೊಂದು ಕಡೆ ಇಷ್ಟು ದಿನ ತಾನು ಸೂರ್ಯನನ್ನು ಒಂದು ಬಾರಿಯೂ ಮಾತನಾಡಿಸದೆ ಬರೀ ದೂರದಿಂದಲೇ ಅವನನ್ನು ನೋಡಿ ಖುಷಿ ಪಡುತ್ತಿದ್ದ ಸಿಂಧುವಿಗಾಗಲಿ ಊಟ ಸೇರಲಿಲ್ಲ. ಇದನ್ನೆಲ್ಲ ಓರೆಗಣ್ಣಿಂದ ನೋಡಿದ ಮಧುಗೆ ಪ್ರೀತಿ ಬಗ್ಗೆ ಪಾಪ ಎನಿಸಿದರೂ ಅವಳಾಗೇ ಬಾಯಿ ಬಿಡಲಿ ಎಂದು ಏನೂ ಆಗದೇ ಇರೋ ಥರ ಸುಮ್ಮನೆ ಊಟ ಮುಂದುವರಿಸಿ, ಪುಟ್ಟಕ್ಕ, ಇವತ್ತು ಊಟ ಸೂಪರ್, ಸೇಮ್ ನಮ್ಮ ಮನೆ ಊಟದ ತರಹವೇ ಇದೆ ಎಂದು ಬೇಕಂತಲೇ ಹೇಳಿದಳು. ಇನ್ನು ತಡೆಯದ ಪ್ರೀತಿ, ಮಧು, ನೀನು ಆಕರ್ಷ್ ಇಬ್ಬರು ಲವ್ ಮಾಡ್ತಾ ಇದ್ದೀರಾ ಎಂದು ಕೇಳಿದಳು. ಇಲ್ಲಪ್ಪ ಎಂದು ಆರಕ್ಕೆ ಉತ್ತರ ಕೊಟ್ಟಳು. ಮತ್ತು ಆಗ ನನ್ನ BF ಆಕರ್ಷ್ ಎಂದೆ. ಅಂದೆ. ಏನು ಸರಿ ಹೇಳೆ ಮಧು. ಅಯ್ಯೋ ಪ್ರೀತಿ ಅಕ್ಕ, ಏನು ಇಷ್ಟು ಸೀರಿಯಸ್ ಆಗಿದ್ದೀರಾ, ನೀವೇನಾದರೂ? ಹೇ ಇಲ್ಲ ಮಧು, ನಾನೇನು ಅವನನ್ನು ಲವ್ ಮಾಡ್ತಾ ಇಲ್ಲ, ನಿನ್ನ ಸುಮ್ಮನೆ ಕೇಳಿದೆ ಅಷ್ಟೇ ಎಂದು ಉಗುಳು ನುಂಗಿಕೊಂಡಳು. ಅಷ್ಟರಲ್ಲಿ ಆಕರ್ಷ್ ಮಧುವಿಗೆ ಕಾಲ್ ಮಾಡಿದ. ಎಂಥ ಒಳ್ಳೆ ಟೈಮ್ಗೆ ಕಾಲ್ ಮಾಡಿದ್ಯೋ ಎಂದು ಮನಸ್ಸಲ್ಲೇ ಅಂದುಕೊಳ್ಳುತ್ತಾ, ಹಾಗಾದರೆ ಬಿಡಿ ಅಕ್ಕ, ನಂದು ಊಟ ಆಯಿತು, ನೀವು ಊಟ ಮಾಡ್ಕೊಂಡು ಬನ್ನಿ, ಆಕರ್ಷ್ ಕಾಲ್ ಮಾಡ್ತಿದ್ದಾನೆ, ಮಾತಾಡ್ತಾ ಇರ್ತೀನಿ ಎಂದು ರೂಮ್ಗೆ ಬಂದಳು. ಹಲೋ, ಏನೋ ಕೋತಿ, ಊಟ ಮಾಡಿದ್ಯೇನೋ? ಹ್ಞೂ ಕಣೆ ಕಪಿ, ನೀನು? ಹೊಟ್ಟೆ ತುಂಬ ಮಾಡಿರ್ತೀಯ ಬಿಡು, ನೀನು ಯಾವಾಗ ಊಟ ಬಿಡಬೇಕು? ನಿನಗೇನೋ ಹೊಟ್ಟೆ ಕಿಚ್ಚು, ಅದು ಸರಿ, ಏನೀಗ, ಯಾಕೆ ಕಾಲ್ ಮಾಡಿದೆ? ಅದು ಮಧು, ನನಗೆ ಇವತ್ತು ಬೆಳಿಗ್ಗೆ ಒಂದು ಕನಸು ಬಿದ್ದಿತ್ತು ಕಣೆ, ಅದರಲ್ಲಿ ನನಗೇನೋ ಆದ ಹಾಗೆ. ನೀನು ನನ್ನ ಕಣ್ಣಿಗೆ ಕಾಣಿಸ್ತಿದ್ಯಾ, ಆದರೆ ನಿನಗೆ ನಾನು ಕಾಣಿಸ್ತಾನೇ ಇಲ್ಲ. ನಾನು ನಿನ್ನ ಕರಿತಾನೇ ಇದ್ದೀನಿ ಹೆಲ್ಪ್ ಮಾಡೋಕ್ಕೆ, ಆದರೆ ನಿನಗೆ ನಾನು ಹೇಳೋದು ಕೇಳಿಸ್ತಾನೇ ಇಲ್ಲ. ನಿನಗೆ ಕಾಲ್ ಮಾಡ್ತಾ ಇದ್ದೆ, ಆದರೆ ನಿನ್ನ ನಂಬರ್ ನಾಟ್ ರೀಚಬಲ್. ಆಗೇನು ಮಾಡಬೇಕು ಅಂತ ಗೊತ್ತಾಗದೇ ಇರುವಾಗ ನಿನ್ನ ರೂಮ್ಮೇಟ್ಸ್ ನೆನಪಾಗಿ ನಿನ್ನ ಜೊತೆ ಮಾತನಾಡೋಕ್ಕೆ ಅವ್ರ ನಂಬರ್ಗೆ ಕಾಲ್ ಮಾಡೋಣ ಅಂದ್ಕೊಂಡ್ರೆ ಅವ್ರ ನಂಬರ್ ಇರಲೇ ಇಲ್ಲ. ಅದಕ್ಕೆ ನಾನು ಸತ್ತು ಹೋಗ್ಬಿಟ್ಟೆ ಕಣೆ ಎಂದು ಏನೋ ಒಂದು ಹೇಳಿದ. ಇವನ ಕತೆ ಹೇಳೋ ರೀತಿಗೆ ಮಧು ಒಳಗೊಳಗೆ ಅಬ್ಬಬ್ಬಾ ಏನು ಕತೆ ಹೇಳ್ತಾನೆ ಅಂದುಕೊಳ್ಳುತ್ತಾ, ಹೌದೇನೋ, ಏನೋ ಆಯಿತೋ ನಿನಗೆ ಸಾಯುವಂಥದ್ದು ಎಂದು ಕೇಳಿದಳು. ಗೊತ್ತಿಲ್ಲ ಮಧು, ತುಂಬ ಭಯ ಆಗಿತ್ತು ಕಣೆ, ನಿಂಗೆ ಬೆಳಿಗ್ಗೆ ಕಾಲ್ ಮಾಡಿದಾಗ ಹೇಳೋಣ ಅಂದ್ಕೊಂಡೆ, ಆದರೆ ನೀನು ಮನೆ ನೆನಪು ಮಾಡ್ಕೊಂಡು ಬೇಜಾರಲ್ಲಿದ್ದೆ, ಅದಕ್ಕೆ ಈಗ ಹೇಳ್ತಾ ಇದ್ದೀನಿ. ಪಾಪಚ್ಚಿ ಕಣೋ ನೀನು ಎಂದಳು ನಾಟಕೀಯವಾಗಿ. ಮಧು, ಈ ಥರ ನಿಜವಾಗ್ಲೂ ಆದರೆ ಏನು ಮಾಡೋದೆ? ಏನು ಮಾಡೋಕ್ಕಾಗುತ್ತೆ, ಕನಸಲ್ಲಿ ಸತ್ತ ಹಾಗೆ ನಿಜ ಜೀವನದಲ್ಲೂ ಸತ್ತು ಬಿಡು. ಛೀ, ನೀನೊಬ್ಬಳು ನನ್ನ ಫ್ರೆಂಡೇನೆ, ನಾನೊಬ್ಬನೇ ಮಗ ಕಣೆ ನಮ್ಮ ತಂದೆ ತಾಯಿಗೆ. ಮತ್ತಿನ್ನೇನೋ ಹೇಳಬೇಕಿತ್ತು. ನಿನ್ನ ರೂಮ್ಮೇಟ್ಸ್ ನಂಬರ್ ಕೊಡೆ, ನಾನು ಬದುಕಿಬಿಡ್ತೀನಿ ಎಂದ. ಅಬ್ಬಾ, ಈಗ ಬಂದ ನನ್ನ ದಾರಿಗೆ ಎಂದು ಮನಸ್ಸಲ್ಲೇ ಹೇಳಿಕೊಳ್ಳುತ್ತಾ, ಆಹಾಹಾ, ಆಸೆ ನೋಡು, ಇದೆಲ್ಲ ಬೇಡ, ಅವರು ನನಗೆ ಪರಿಚಯ ಆಗಿ ಒಂದು ದಿನವೂ ಆಗಿಲ್ಲ. ನಿನಗೆ ನಂಬರ್ ಕೊಟ್ಟೆ ಅಂತ ಗೊತ್ತಾದರೆ ಆಮೇಲೆ ನನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ಏನು ಮಾಡೋದು? ಇಲ್ಲ ಮಧು, ಆಗೆಲ್ಲ ಏನೂ ಆಗಲ್ಲ, ಪ್ರಾಮಿಸ್ ಕಣೆ ಎಂದ.
ನಿಜವಾಗ್ಲೂ? ಹ್ಞೂ ಕಣೆ ಕೋತಿ. ಸರಿ, ಹಾಗಿದ್ರೆ ಕಳಿಸ್ತೀನಿ, ಆದರೆ ಈ ಸದ್ಯಕ್ಕಲ್ಲ, ಅವರನ್ನು ಒಂದು ಮಾತು ಕೇಳಿ ಕಳಿಸ್ತೀನಿ. ಓಕೆ ಬಾಯ್ ಎಂದು ಕಾಲ್ ಕಟ್ ಮಾಡಿದಳು. ಪಿಶಾಚಿ ಕಣೆ ಮಧು ನೀನು ಎಂದು ತನ್ನಲ್ಲೇ ಹೇಳಿಕೊಂಡನು ಆಕರ್ಷ್. ಊಟ ಮಾಡಿ ರೂಮಿಗೆ ಬಂದ ಸಿಂಧು ಮತ್ತು ಪ್ರೀತಿ ಫೋನ್ನಲ್ಲಿ ಮಾತನಾಡುತ್ತಿರುವ ಮಧುನ ನೋಡಿ ಸಿಂಧು ಪ್ರೀತಿಗೆ ಅದೇನು ಕೇಳು ಪ್ರೀತಿ ಎಂದು ಮೆಲ್ಲನೆ ಸನ್ನೆ ಮಾಡಿದಳು. ಪ್ರೀತಿ ಕೇಳಲೋ ಬೇಡವೋ ಎಂದುಕೊಳ್ಳುತ್ತಾ, ಬೇಡ, ಸುಮ್ಮನೆ ನಿನ್ನೆ ತಾನೇ ಬಂದಿದ್ದಾಳೆ, ಏನಾದರೂ ಅಂದ್ಕೊಂಡ್ರೆ ಇನ್ನೂ ಸ್ವಲ್ಪ ದಿನದಲ್ಲಿ ತನಗೇ ತಿಳಿಯುತ್ತಲ್ವಾ ಎಂದು ಮನಸ್ಸಲ್ಲೇ ಸ್ವಗತ ಹೇಳಿಕೊಂಡಳು. ಮರುದಿನ ಬೆಳಿಗ್ಗೆ ಮಧು ತಡ ಮಾಡದೆ ಬೇಗನೆ ರೆಡಿಯಾಗಿದ್ದಳು. ಸಿಂಧು ಪ್ರೀತಿ ಜೊತೆ ಕಾಲೇಜ್ಗೆ ಬಂದ ಮಧುವಿನ ಕಣ್ಣುಗಳು ತನಗೇ ತಿಳಿಯದಲೇ ಪಾರ್ಕಿಂಗ್ ಪ್ಲೇಸ್ ಹತ್ರ ನೋಡಿದವು. ಅದನ್ನು ನೋಡಿದ ಸಿಂಧು, ನೋಡು ಪ್ರೀತಿ, ಮಧುವಿಗೂ ಹುಚ್ಚು ಹಿಡಿಯಿತು ಎಂದಳು. ಹೌದೇನೆ ಮಧು, ಯಾರನ್ನು ಹುಡುಕ್ತಾ ಇದೆಯಾ? ಮಧು ನಾಲಿಗೆ ಕಚ್ಚಿ, ಇನ್ಯಾರನ್ನು ಹುಡುಕ್ಲಿ, ನನ್ನ BFನ ಎಂದಳು. ಸಿಂಧು ಬೆಚ್ಚಿದಳು. ಅಂದರೆ ಸೂರ್ಯ ಅಲ್ಲ ತಾನೇ? ಛೀ ಇಲ್ಲಪ್ಪ, ಅವನ್ನ ಯಾಕೆ ನಾನು ಹುಡುಕ್ಲಿ, ನಾನು ನನ್ನ BF ಆಕರ್ಷ್ನ ಹುಡುಕ್ತಾ ಇದ್ದೀನಿ ಎಂದು ಒತ್ತಿ ಹೇಳಿ ಪ್ರೀತಿಯ ಮುಖಭಾವ ತಿಳಿಯಲು ಅವಳನ್ನು ನೋಡಿದಳು. ಮಧು ಪ್ರತಿ ಸಾರಿ BF ಅಂದಾಗಲೆಲ್ಲ ಪ್ರೀತಿಗೆ ಒಂಥರ ಹೇಳಲಾರದ ಸಂಕಟ. ಇವತ್ತು ಆಗಿದ್ದಾಗಲಿ ಅದೇನೆಂದು ಕೇಳಿ ತಿಳಿದುಕೊಳ್ಳಲೇಬೇಕು, ಇವರ ಸಂಬಂಧ ಎಂಥದ್ದು ಎಂದು ತನ್ನ ಮನದಲ್ಲೇ ಅಂದುಕೊಂಡವಳ ಮುಂದೆ ಆಕರ್ಷ್ ಪ್ರತ್ಯಕ್ಷನಾದ. ಹಾಯ್ ಕೋತಿ. ಹಾಯ್ ಕಣೋ, ಇವತ್ತು ನನಗೋಸ್ಕರನಾ ಇಷ್ಟು ಬೇಗ ಬಂದಿದ್ದು ಎಂದು ಪ್ರೀತಿಯ ಕಡೆ ನೋಡಿದನು. ನೀನೊಬ್ಬ ಮಹಾರಾಜ, ಕಾಯ್ತಾ ಇರ್ತೀಯ ನೋಡು, ಅದಕ್ಕೆ ಇಷ್ಟು ಬೇಗ ಬಂದೆ ಎಂದಳು. ಸಿಂಧು, ನಡಿ ಕ್ಲಾಸ್ಗೆ ಹೋಗೋಣ, ನೋಟ್ಸ್ ಬರೆಯೋದಿದೆ ಎಂದು ಪ್ರೀತಿ ಸಿಂಧು ಜೊತೆ ಹೋದಳು. ಅಷ್ಟರಲ್ಲಿ ಮಧುನೇ ಆಕರ್ಷ್ ಮುಖ ನೋಡಿ, ನಡೀರಿ ಸರ್, ತಮ್ಮದು ನೋಟ್ಸ್ ಬರೆಯೋದಿರಬೇಕಲ್ವಾ ಎಂದಳು. ಹ್ಞೂ ಕಣೆ ಮಧು, ತುಂಬ ಇದೆ, ಬಾಯ್, ಆಮೇಲೆ ಸಿಗ್ತೀನಿ ಎಂದು ಹೇಳಿ ಹೊರಟಿದ್ದನ್ನು ನೋಡಿ ಮಧು ನಗುತ್ತಾ ಹೊರಡುವಾಗ ಮತ್ತದೇ ಬೈಕ್ ಶಬ್ದ ಕೇಳಿ ತಿರುಗಿ ನೋಡಿದಳು. ಅದು ಸೂರ್ಯನೇ ಎಂದು ತಿಳಿದ ಮಧು ನಿನ್ನೆ ಮಾಡಿದ ತಪ್ಪು ಇವತ್ತು ಮಾಡಬಾರದು ಎಂದು ನೋಡಿಯೂ ನೋಡದೇನೆ ತನ್ನ ಪಾಡಿಗೆ ತಾನು ಹೊರಡುತ್ತಿರುವಾಗ ಇವಳ ಪಕ್ಕನೇ ಸೂರ್ಯ ಹೋದವನು ಮುಂದೆ ಹೋಗಿ ಒಂದು ಹೆಜ್ಜೆ ಹಿಂದೆ ಇಟ್ಟು ಅವಳತ್ತ ತಿರುಗಿ ಅವಳನ್ನೇ ಏಕಚಿತ್ತದಿಂದ ಕ್ಷಣಕಾಲ ನೋಡಿ ಬೆದರು ಬೊಂಬೆ ಎಂದು ಮತ್ತೆ ಕರೆದು ಕಣ್ಣು ಹೊಡೆದು ನಗುತ್ತಾ ಹೋದ. ಅವನು ಹೋದ ದಿಕ್ಕನ್ನೇ ನೋಡುತ್ತಾ ನಿಂತ ಮಧುವಿನ ಮೂಗಿಗೆ ಅವನ ಪರ್ಫ್ಯೂಮ್ ವಾಸನೆ ತುಂಬ ಹಿಡಿಸಿತು. ಒಂದು ಕ್ಷಣ ಕಳೆದ ಮೇಲೆ ಅವಳಿಗೆ ಗೊತ್ತಾಗಿದ್ದು ಅವನು ಅವಳಿಗೆ ಅಣಕಿಸಿ ಹೋದನೆಂದು. ಡಬ್ಬ ನನ್ನ ಮಗ, ಸಿಗ್ಲಿ, ಇನ್ನೊಂದು ಸಾರಿ ಗ್ರಾಚಾರ ಬಿಡಿಸ್ತೀನಿ ಇವನಿಗೆ, ಎಷ್ಟು ಕೊಬ್ಬು ನೋಡು, ನಾನೇನು ಇವನು ಹಿಂದೆ ಬಿದ್ದಿದ್ದೀನಾ, ನನ್ನೇ ಇಮಿಟೇಟ್ ಮಾಡ್ತಾನೆ, ನಿನ್ನ ಅಜ್ಜಿ ಮಾಡ್ತೀನಿ ತಾಳು ನಿನ್ನ ಎಂದು ಒಳಗೊಳಗೆ ಸೂರ್ಯನಿಗೆ ಬೈಯುತ್ತಾ ಕ್ಲಾಸ್ ರೂಮ್ಗೆ ಹೋದಳು ಮಧು. ಇನ್ನೇನು ಕ್ಲಾಸ್ ಶುರು ಆಗಬೇಕು ಅನ್ನೋಷ್ಟರಲ್ಲಿ ಕಿಟಕಿ ಪಕ್ಕ ಕೂತ ಮಧುವಿಗೆ ಅವಳ ಪಕ್ಕ ಯಾರೋ ಹೋದ ಹಾಗೆ ಅನಿಸಿ ಲೆಕ್ಚರರ್ ಇರಬಹುದು ಎಂದು ಹಿಂದಿನ ಕ್ಲಾಸ್ ನೋಟ್ಸ್ ನೋಡುತ್ತಿರುವವಳ ಮೂಗಿಗೆ ಮತ್ತದೇ ಪರ್ಫ್ಯೂಮ್ ಸ್ಮೆಲ್ ಬಂದಿತ್ತು. ಅದ್ಯಾಕೋ ಅವಳದೇ ಹೊಡೆದುಕೊಳ್ಳಲು ಶುರು ಮಾಡಿತು. ಅಷ್ಟರಲ್ಲಿ ಸೂರ್ಯ ನೇರವಾಗಿ ಕ್ಲಾಸ್ ರೂಮ್ಗೆ ಬಂದಾಗ ಎಲ್ಲ ಹುಡುಗಿಯರಲ್ಲಿ ಸ್ವಲ್ಪ ಜನ ತಮಗೇ ಅರಿವೇ ಇರದೆ ತಾವಾಗೆ ಎದ್ದು ನಿಂತು ಬಿಟ್ಟರು. ಹೇ ಗಾಯ್ಸ್, ಸಿಟ್ ಡೌನ್ ಪ್ಲೀಸ್, ಐ ಆಮ್ ನಾಟ್ ಎ ಲೆಕ್ಚರರ್, ಐ ಆಮ್ ಯುವರ್ ಸೀನಿಯರ್ ಎಂದ ಸೂರ್ಯ. ಅಷ್ಟರಲ್ಲಿ ಹಿಂದೆ ಇದ್ದ ಒಬ್ಬ ಹುಡುಗ, ಗೊತ್ತು ಬ್ರೋ, ಅವರು ನಿಂತಿರೋದು ನಿಮ್ಮನ್ನು ನೋಡೋಕ್ಕೆ ಎಂದು ಬಿಟ್ಟ. ಇಡೀ ಕ್ಲಾಸ್ ಕೊಳ್ಳೆಂದು ನಕ್ಕಿತ್ತು. ಪಾಪ ಸೂರ್ಯಗೆ ಹೇಗೆ ರಿಯಾಕ್ಟ್ ಮಾಡಬೇಕೋ ಗೊತ್ತಾಗಲಿಲ್ಲ. ಆದರೆ ಇದೇನು ಹೊಸದಲ್ಲ ಅವನಿಗೆ, ಅವನನ್ನು ನೋಡಿ ಕಳೆದು ಹೋದವರ ಸಂಖ್ಯೆ ತುಂಬ ದೊಡ್ಡದೇ ಇತ್ತು. ಮಧು ಸೂರ್ಯನ ಕಣ್ಣಿಗೆ ಬಿದ್ದರೆ ಮತ್ತೆ ಅವಾಂತರ ಎಂದುಕೊಳ್ಳುತ್ತಾ ಅವನ ಕಣ್ಣಿಗೆ ಕಾಣಿಸದೇ ಇರೋ ಥರ ಆದಷ್ಟು ತಲೆ ಬಗ್ಗಿಸಿ ಅವನು ಹೇಳೋ ಮಾತನ್ನು ಕೇಳಿಸಿಕೊಳ್ಳುತ್ತಾ ಒಂದು ಪುಟ್ಟ ಸಂಧಿಯಿಂದ ಅವನನ್ನು ನೋಡ್ತಿದ್ಲು. ಸೂರ್ಯ ನಗುತ್ತಾ, ನನ್ನ ಹೆಸರು ಸೂರ್ಯ ಅಂತ, ಇದೇ ಕಾಲೇಜ್ನಲ್ಲಿ MBAಗೆ ಜಾಯ್ನ್ ಆಗಿದ್ದೀನಿ. ನಾನೀಗ ಯಾಕೆ ಬಂದಿದ್ದೀನಿ ಅಂದರೆ ನಿಮಗೆಲ್ಲ ಖುಷಿ ಕೊಡೋ ವಿಚಾರ ಹೇಳೋಕ್ಕೆ ಬಂದಿದ್ದೀನಿ. ಅದೇನೆಂದರೆ ಇದೇ ಶುಕ್ರವಾರದಂದು ಫ್ರೆಶರ್ಸ್ ಪಾರ್ಟಿ ಅರೇಂಜ್ ಮಾಡಿದ್ದೀವಿ. ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರುತ್ತೆ, ಯಾರು ಬೇಕಾದರೂ ಭಾಗವಹಿಸ್ಬೋದು. ಎಲ್ಲರೂ ಪಾರ್ಟಿಗೆ ತಪ್ಪದೇ ಹಾಜರಾಗಬೇಕು. ಇವನು ಯಾರಪ್ಪ, ನಮ್ಮ ಸೀನಿಯರ್ ಅಲ್ಲ ಏನಿಲ್ಲ, ಆದರೂ ಇವನು ಯಾಕೆ ಬಂದು ಇದನ್ನೆಲ್ಲ ನಮಗೆ ಹೇಳ್ತಾ ಇದ್ದಾನೆ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ನಮ್ಮ ಕ್ಲಾಸಸ್ ಶುರುವಾಗೋಕ್ಕೂ ಇನ್ನೂ ಸ್ವಲ್ಪ ದಿನ ಟೈಮ್ ಇರೋದ್ರಿಂದ ನಿಮ್ಮ HOD ಕಟ್ಟಿಮನಿ ಸರ್ ಈ ಜವಾಬ್ದಾರಿನ ನನಗೆ ವಹಿಸಿಕೊಟ್ಟಿದ್ದಾರೆ. ಎಲ್ಲರೂ ಕೋಆಪ್ರೇಟ್ ಮಾಡ್ತೀರಾ ಅಲ್ವಾ ಎಂದು ಕೇಳಿದಾಗ ಎಲ್ಲರೂ ಒಕ್ಕೂರಲಿನಿಂದ ಓ ಎಸ್ ಎಂದು ಕೂಗಿದರು. ಗುಡ್, ಹಾಗಾದರೆ ಇನ್ನೂ 3 ದಿನ ಅಷ್ಟೇ ಟೈಮ್ ಇರೋದು. ಭಾಗವಹಿಸಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ನಾನು ಲೈಬ್ರರಿಲಿ ಇರ್ತೀನಿ. ನಿಮ್ಮ ಕ್ಲಾಸ್ ಮುಗಿದ ಮೇಲೆ ಬಂದು ನಿಮ್ಮ ಹೆಸರು ಕೊಡಿ. ಯಾವ ಆ್ಯಕ್ಟಿವಿಟಿ ಮಾಡ್ತೀರಾ ಅಂತ ಕೂಡ ತಿಳಿಸಿ ಹೋಗಿ. ಹೆಸರು ಕೊಡೋಕ್ಕೆ ನಾಳೆನೇ ಫೈನಲ್ ದಿನ. ಹೀಗೆ ಹೇಳುತ್ತಲಿದ್ದ. ಇಷ್ಟೆಲ್ಲ ಪಟಪಟ ಮಾತಾಡ್ತಾ ಇರೋ ಸೂರ್ಯನನ್ನು ಒಂದು ಪುಟ್ಟ ಸಂಧಿಯಿಂದ ಮಧು ಎವೈಕೆದೆ ನೋಡುತ್ತಾ ಇದ್ದಳು.
ಅವನ ಹೈಟ್, ಪರ್ಸ್ನಾಲಿಟಿ, ಅವನ ಬಣ್ಣ, ಅವನ ಧ್ವನಿ, ಮಾತನಾಡೋ ಶೈಲಿ, ಅವನ ಆಗಾಗ ನಗೋದು, ನಕ್ಕಾಗ ಬೀಳೋ ಕೆನ್ನೆ ಗುಳಿಗಳು ಎಲ್ಲ ನೋಡಿ ಅಬ್ಬಾ ಎಷ್ಟು ಚೆಂದ ಇದ್ದಾನೆ ಇವನು, ಅದಕ್ಕೆ ಎಲ್ಲರೂ ಇವನನ್ನು ಕಂಡ್ರೆ ಅಷ್ಟು ಇಷ್ಟಪಡೋದು ಅನಿಸುತ್ತೆ ಎಂದು ತನ್ನಲ್ಲೇ ಹೇಳಿಕೊಳ್ಳುತ್ತಿದ್ದಳು. ಎಲ್ಲರೂ ಎಸ್ ಎಂದು ಕೂಗಲು ಎಚ್ಚರವಾದಳು. ಸರಿ, ಹಾಗಾದರೆ ಎನಿ ಡೌಟ್ಸ್ ಎಂದ. ಅಷ್ಟರಲ್ಲಿ ಮಧು ಪಕ್ಕ ಇರೋ ಹುಡುಗಿ ಎದ್ದು ನಿಂತು, ಸರ್ ಆ್ಯಕ್ಟಿವಿಟೀಸ್ ಏನೇನು ಮಾಡಬಹುದು ಎಂದಾಗ ಮಧು, ಛೇ ಇವಳು ಯಾಕೆ ಎದ್ಲು, ಆಮೇಲೆ ಲೈಬ್ರರಿಗೆ ಹೋಗಿ ಕೇಳಿದರೆ ಆಗ್ತಾ ಇರಲಿಲ್ವಾ ಅಂದುಕೊಂಡು ಇನ್ನೂ ಸ್ವಲ್ಪ ತಲೆ ಬಗ್ಗಿಸಿ ಕುಳಿತುಕೊಂಡಳು. ಸಿಂಗಿಂಗ್, ಡ್ಯಾನ್ಸ್, ಮಿಮಿಕ್ರಿ, ಡ್ರಾಮಾ, ಮೋನೋ ಆ್ಯಕ್ಟಿಂಗ್ ಏನು ಬೇಕಾದರೂ ಮಾಡ್ಬೋದು, ನೋ ರಿಸ್ಟ್ರಿಕ್ಷನ್ಸ್ ಎಂದ. ಓಕೆ ಗಾಯ್ಸ್, ಹ್ಯಾವ್ ಎ ಗುಡ್ ಡೇ, ಬಾಯ್ ಎಂದು ಹೇಳಿ ಹೊರಟ. ಅವನು ಹೋಗುವುದನ್ನೇ ಕಾಯುತ್ತಾ ಕುಳಿತಿದ್ದ ಮಧು ಕಣ್ಣು ಮುಚ್ಚಿ ಕೈ ಮುಗಿದು, ದೇವರೇ ಥ್ಯಾಂಕ್ಸ್ ಕಣಪ್ಪ, ಸದ್ಯಕ್ಕೆ ಅವನನ್ನು ನೋಡಲಿಲ್ಲ, ನನ್ನ ಪುಣ್ಯ ಎಂದು ಪ್ರಾರ್ಥಿಸುತ್ತಿರುವುದನ್ನು ಸೂರ್ಯ ಕಿಟಕಿಯಿಂದ ನೋಡಿಬಿಟ್ಟ. ಅಯ್ಯೋ, ಇವಳು ಬೆದರು ಬೊಂಬೆ ಅಲ್ವಾ, ಇವಳು ಕ್ಲಾಸ್ ಇದಾ, ಏನಿದು ಕಣ್ಮುಚ್ಚಿ ಏನೇನೋ ಮಾತಾಡ್ತಾ ಇದ್ದಾಳೆ, ಎಷ್ಟು ಕ್ಯೂಟ್ ಆಗಿದ್ದಾಳಲ್ವಾ, ಒಳ್ಳೆ ಬೆಣ್ಣೆ ಮುದ್ದೆ ಥರ, ಅವಳ ಜುಮ್ಕಿ, ಆ ಮುಂಗುರುಳು, ಅವಳ ಎಕ್ಸ್ಪ್ರೆಷನ್ಸ್, ಅವಳ ಬಿಂದಿ, ಏನೇನೋ ಮಾತಾಡ್ತಾ ಇರೋ ಆ ತುಟಿಗಳು, ಯಪ್ಪ ನಾನೇನಾದರೂ ಇಲ್ಲೇ ಇದ್ದರೆ ಬೇಡವೇ ಬೇಡ, ಹೋಗಿಬಿಡೋಣ ಎಂದುಕೊಳ್ಳುವಷ್ಟರಲ್ಲಿ ಮಧು ಕಣ್ಣು ತೆಗೆದು ನೋಡಲು ಸೂರ್ಯ ಕಿಟಕಿ ಹತ್ತಿರನೇ ಇದ್ದು ಇವಳನ್ನು ನೋಡುತ್ತಿರುವುದು ಕಾಣಿಸಿತು. ತನ್ನ ಎರಡೂ ಕೈಯಿಂದ ಮುಖ ಮುಚ್ಚಿಕೊಂಡು ಬಿಟ್ಟಳು. ಅವಳ ಕಿವಿ ಹತ್ತಿರ ಬಂದು, ಹಲೋ ಮಿಸ್ ಬೆದರು ಬೊಂಬೆ, ನೀನು ಈ ಪಿಂಕ್ ಡ್ರೆಸ್ಸಲ್ಲಿ ಇವತ್ತು ತುಂಬ ಕ್ಯೂಟಾಗಿ ಕಾಣಿಸ್ತಿದ್ಯಾ ಎಂದು ಹೇಳಿ ಅಲ್ಲಿ ನಿಲ್ಲದೆ ಹೊರಟವನನ್ನು ಹಾಗೇ ನೋಡುತ್ತಾ ಕುಳಿತ ಮಧುವಿಗೆ ಎಕ್ಸ್ಕ್ಯೂಸ್ ಮೀ ಎಂದು ಅವಳ ಪಕ್ಕ ಇರೋ ಹುಡುಗಿ ಮಾತನಾಡಿಸಿದಳು. ಅವರು ಏನಂದ್ರು ಕೇಳಿದಳು. ಮೊದಲೇ ಕೋಪದಲ್ಲಿದ್ದ ಮಧುವಿಗೆ ಸಿಟ್ಟು ಬಂದು, ಅದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂದರೆ ಏನು ಅಂತ ಗೊತ್ತಿಲ್ವಲ್ಲ ನಿಮ್ಮ ಪಕ್ಕ ಇರೋ ಹುಡುಗಿಗೆ, ನೀವಾದರೂ ಹೇಳೋದಲ್ವಾ ಅಂದರು ಎಂದು ಸುಮ್ಮನೆ ಕುಳಿತ ಮಧುವಿಗೆ ಅವನಂದ ಮಾತುಗಳೇ ಕಿವಿಯಲ್ಲಿ ಗುಯ್ಗುಡುತ್ತಿದ್ದವು. ಇತ್ತ ಸೂರ್ಯ ತಾನಂದ ಮಾತಿಗೆ ನಾಲಿಗೆ ಕಚ್ಚಿ, ನಾನು ಯಾಕೆ ಆ ಥರ ಹೇಳಿ ಬಂದೆ, ಯಾವತ್ತೂ ಕಂಟ್ರೋಲ್ ತಪ್ಪಿದ ಮಗನೇ ಅಲ್ಲ ನಾನು, ಆ ಹುಡುಗಿ ಕಣ್ಣಲ್ಲಿ ಏನೋ ಮ್ಯಾಜಿಕ್ ಇದೆ, ಸೂರ್ಯ ಎಲ್ಲೋ ಏನೋ ಮಿಸ್ ಹೊಡಿತಿದೆ ಎಂದು ತನ್ನಲ್ಲೇ ಹೇಳಿಕೊಳ್ಳುತ್ತಾ ಲೈಬ್ರರಿ ಕಡೆ ಹೊರಟ. ಮುಂದುವರಿಯುವುದು. ಹೇಗಿತ್ತು ಸಂಚಿಕೆ? ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ಮುಂದಿನ ಸಂಚಿಕೆಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಮುಂದೆ ಸೂರ್ಯ ಬರೀ ಮದುವೆಗಷ್ಟೇ ಅಲ್ಲ, ನಿಮಗೂ ಕಾಡೋದಕ್ಕೆ ಶುರು ಮಾಡ್ತಾನೆ. ಕಾಯ್ತಾ ಇರಿ. ಧನ್ಯವಾದಗಳು. ಖುಷಿ.